ನಮಸ್ಕಾರ. ಪರಪಂಚಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಟಿ ಸೌಂದರ್ಯ ಅವರದ್ದು ಸಾವಲ್ಲ ಕೊಲೆ ಅಂತ ಸಾವಿನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕ ಮರುದಿನವೇ ಮತ್ತೊಂದು ಸ್ಫೋಟಕ ಬೆಳವಣಿಗೆ ನಡೆದಿದೆ. ಟಾಲಿವುಡ್ನ ಮತ್ತೊಬ್ಬ ನಿರ್ದೇಶಕ ಈಗ ಸೌಂದರ್ಯ ಬಗ್ಗೆ ಹಿಂದೆಂದೂ ಕೇಳಿರದಂತ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಮದುವೆಯಾಗುವವರೆಗೂ ಚೆನ್ನಾಗಿಯೇ ಇದ್ದಂತ ಸೌಂದರ್ಯ ಆ ಬಳಿಕ ಅವರ ಕ್ಯಾರೆಕ್ಟರೇ ಸರಿ ಇರಲಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಸೌಂದರ್ಯ ಹೀಗೆ ಮತ್ತೆ ಮತ್ತೆ ಸುದ್ದಿ ಆಗ್ತಾ ಇದ್ದಾರೆ? ಅವರ ಜಮೀನು, ಕೊಲೆ, ಚಾರಿತ್ರ್ಯ ಹರಣದ ಈ ಚರ್ಚೆಯ ಹಿಂದಿನ ಮರ್ಮ ಆದ್ರೂ ಏನು? ವರ್ಷ ಬಳಿಕ ಎದ್ದು ಬಂದ ನಟಿ ಸೌಂದರ್ಯ, ಏನಿದು ಕಥೆ? ಆಪ್ತಮಿತ್ರದ ಗಂಗಾ ಬಗ್ಗೆ ಆ ನಟ ಹೇಳಿದ್ದೇನು ಗೊತ್ತಾ? ಜಮೀನು, ಕೊಲೆ, ಕ್ಯಾರೆಕ್ಟರ್, ಸೌಂದರ್ಯ ಚರ್ಚೆ ಮರ್ಮವೇನು? ಏಪ್ರಿಲ್ 17 ಬಂದರೆ 21 ವರ್ಷವಾಯಿತು. ಆ ದಿನ ನಮ್ಮ ಬೆಂಗಳೂರಿನ ಜಕ್ಕೂರು ಬಳಿ ಕಿರು ವಿಮಾನವೊಂದು ಆಕಾಶ ಮಧ್ಯದಲ್ಲೇ ಬೆಂಕಿ ಹೊತ್ಕೊಂಡು ಬೆಂಕಿಯುಂಡೆಯಂತೆ ಜಮೀನಿಗೆ ಬಿದ್ದಿತ್ತು. ಆ ವಿಮಾನದಲ್ಲಿದ್ದವರು ಅದೇ ಮಾಸದ ಸೌಂದರ್ಯದ ನಟಿ ಸೌಂದರ್ಯ. ಆ ಘಟನೆ ನಡೆದು ಇಂದಿಗೆ 2 ದಶಕಗಳೇ ಕಳೆದಿವೆ. ಆದರೂ ಪದೇ ಪದೇ ಇಡೀ ದಕ್ಷಿಣ ಭಾರತದ ಸಿನಿಪ್ರಿಯರ ಹೃದಯ ಗೆದ್ದ ಆ ನಟಿ ಈಗಲೂ ಕಾಡುತ್ತಲೇ ಇದ್ದಾರೆ. ಆಪ್ತಮಿತ್ರದ ಗಂಗಾಳ ಪಾತ್ರದ ಮೂಲಕ ಕನ್ನಡಿಗರ ಮನಸ್ಸನ್ನು ಸೂರೆಗೊಂಡಿದ್ದ ಸೌಂದರ್ಯ ಈಗಲೂ ಟಿವಿಗಳಲ್ಲಿ, ಮೊಬೈಲ್ಗಳಲ್ಲಿ ಅವರ ಅಭಿನಯದ ಮೂವಿಯಲ್ಲಿ ಕಾಣಿಸಿದಾಗಲೆಲ್ಲ ಕಣ್ಣೀರು ಜಿನುಗುತ್ತೆ. ಅಂತಹ ಸೌಂದರ್ಯ ಮತ್ತೆ ದಿಗ್ಗನೆ ಎದ್ದು ಬಂದಿದ್ದಾರೆ. ಈ ಬಾರಿ ಮಾತ್ರ ಹಾಲುಗೆನ್ನೆಯ ಆ ಮುದ್ದು ನಟಿಯ ಬಗ್ಗೆ ಯಾರ್ಯಾರೋ ಎಲ್ಲ ಕೆಸರೆರಚುವಂಥ మాట్లాడుతున్నారు. సౌందర్య అనే అమ్మాయి పెళ్లి చేసుకునే వరకు కొంచెం రిజర్వ్డ్గా ఉండేది. ఓకేనా? ఇంతకంటే న్యాయంగా ఎవరు చెప్పరు. నాకు తెలుసు ఆ అమ్మాయి, నాతో పాటు 2-3 సార్లు ఫ్లైట్లో వచ్చింది. వాళ్ళ ఫాదర్ని ఇంట్రడ్యూస్ చేసింది ఒక ఢిల్లీ ఫిల్మ్ ఫెస్టివల్లో గెస్ట్గా వచ్చింది ఈ అమ్మాయి, చీఫ్ గెస్ట్గా. ఆ పరిచయంతో నేను నా సినిమాలో యాక్ట్ చేయలేదు. ప్రశాంత్ కుటీర్ అని ఇక్కడ ఒకటి ఉంది మాకు, రోడ్ నెంబర్ 10 బంజారా హిల్స్లో. ఇక్కడ ఇల్లు లేనప్పుడు మేము అక్కడ ఉండేవాళ్ళం. ಸೌಂದರ್ಯ ಮೂಲತಃ ಕನ್ನಡತಿ, ಕನ್ನಡದ ಹುಡುಗಿ. ತೆಲುಗು ನಾಡಿಗೆ ಹೋಗಿ ಟಾಲಿವುಡ್ನಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು. ಮದುವೆಯಾಗೋವರೆಗೂ ಸೌಂದರ್ಯ ಚೆನ್ನಾಗಿಯೇ ಇದ್ರು. ಯಾವಾಗ ಮದುವೆ ಆಯ್ತೋ ಅಂದಿನಿಂದ ಅವರ ಲೈಫ್ ಸ್ಟೈಲ್ ಚೇಂಜ್ ಆಯಿತು ಅನ್ನೋದು ಈ ಡೈರೆಕ್ಟರ್ ಗೀತಾ ಕೃಷ್ಣ ಮಾತು. ತೆಲುಗಿನ ಯೂಟ್ಯೂಬ್ ಚಾನೆಲ್ಗೆ ನೀಡಿರೋ ಸಂದರ್ಶನದಲ್ಲಿ ಆಡಿದ ಈ ಮಾತು ಈಗ ಇಡೀ ಚಿತ್ರರಂಗದಲ್ಲೇ సంచలన ಉಂಟು ಮಾಡಿದೆ. మంచి అమ్మాయి యాక్చువల్గాను. అప్పుడు ఇంకా మ్యారేజ్ అవ్వలేదు తనకి. తర్వాత ప్రశాంత్ కుటీర్లో నా రూమ్ ఎదురుకుండా ఉంది, ఎవ్రీడే మాట్లాడుకునేవాడు. ఆ పరిచయం ఉంది నాకు. మంచి అమ్మాయి యాక్చువల్గాను. పెళ్ళి అయిన తర్వాత ఆ అమ్మాయి యాటిట్యూడ్ మారిపోయింది కొంచెం. ఇంకేముంది ఆ టైప్లో. నేను ఇదే సౌందర్యం నాకు ఎక్కడో మళ్ళీ అక్కడ కలిసింది. చాలా టైం పెట్టింది నా దగ్గర రావడానికి. అంటే ఆ యాటిట్యూడ్ పెరిగిందని అనుకున్నాను అంతే. అంతకంటే తప్పు ఏం చేయలేదు. ఆ అమ్మాయి నా దగ్గర బాగా మాడితే బాగా మాట్లాడుతాను, బాగా మాడలేదు మొహం మీద పెడతాను. ಹೀಗೆ ಮದುವೆಯಾದ ಬಳಿಕ ಸೌಂದರ್ಯ ಚೇಂಜ್ ಆಗುವುದಕ್ಕೆ ಕಾರಣ ಈಗ ಮತ್ತದೇ ಕೇಸ್ನಲ್ಲಿ ಕೇಳಿಬಂದಿರೋ ಹೆಸರು ಮೋಹನ್ ಬಾಬು. ಸೌಂದರ್ಯರನ್ನು ಕೊಲೆಗೈದಿದ್ದು ಇದೇ ಮೋಹನ್ ಬಾಬು ಅಂತ ಈಗ FIR ಕೂಡ ದಾಖಲಾಗಿದೆ. ಈ ಮೋಹನ್ ಬಾಬು ಸೌಂದರ್ಯರನ್ನು ಸಿಕ್ಕವರ ಬಳಿ ಕಳಿಸ್ತಿದ್ರು ಅಂತ ಈಗ గీతా కృష్ణ చారిత్ర్య హననದ మాతన్నాడిದ್ದಾರೆ. మ్యారేజ్ అయిన తర్వాత అమ్మాయి యాటిట్యూడ్ మారింది. ఈ అమ్మాయిని కొంచెం అక్కడికి ఇక్కడికి ఎక్స్ప్లాయిట్ చేసిన వాళ్ళు మోహన్ బాబు ఒక ఉన్నాడు. ఆయనతో మహాడు, పరిటాల రవితో మహాడు, వీళ్ళతో మహాడు, ఇవన్నీ అనివాడట. మరి వాళ్ళు కూడా సినిమాలో ఇన్వాల్వ్ కాబట్టి ఫైనాన్షియల్గాను మాట్లాడేదట. నేను విన్నదే చెప్తున్నాను. యాక్చువల్గా ఎంతవరకు నిజమనేది తెలియదు. కానీ దాని తర్వాత అమ్మాయి అంతే నా రాంగ్ ట్రాక్ ఎక్కేసింది ಆಫ್ಟರ್ ಮ್ಯಾರೇಜ್. ಇನ್ನೂ ಮುಂದಕ್ಕೆ ಹೋಗಿ ಸೌಂದರ್ಯ ಕ್ಯಾರೆಕ್ಟರ್ ಬಗ್ಗೆನೂ ಮಾತನಾಡಿದ್ದಾನೆ ಡೈರೆಕ್ಟರ್ ಗೀತಾ ಕೃಷ್ಣ. ಸೌಂದರ್ಯರನ್ನು ಡೀಲಿಂಗ್ಗೆ ಬಳಸಿಕೊಳ್ಳುತ್ತಿದ್ದ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಮಾತು ಕೇಳಿ ಇಡೀ ಟಾಲಿವುಡ್ ಈಗ ದಂಗಾಗಿ ಬಿಟ್ಟಿದೆ. ಸೌಂದರ್ಯ ಸಾವಿಗೀಡಾಗಿ 2 ದಶಕಗಳ ಬಳಿಕ ಇಂಥ ಆರೋಪ ಮಾಡಿರೋ ಗೀತಾ ಕೃಷ್ಣ ಬಗ್ಗೆಯೂ ಜಾಲತಾಣದಲ್ಲಿ ತೀಕ್ಷ್ಣವಾಗಿ ತರಾಟೆಗೆತ್ತಿಕೊಳ್ಳಲಾಗ್ತಿದೆ. తర్వాత ఆ అమ్మాయిలో ఒక చేంజ్ వచ్చిందని బట్టి నేను గమనించాను. కొంచెం తలబిరుసు వచ్చినట్టుగా ఆ టైప్లో వచ్చినప్పుడు నేను పెద్ద పట్టించుకోలేదు. తర్వాత సో అటువంటి అమ్మాయిని మోహన్ బాబు డీల్ చేస్తున్నాడని విన్నాను. అప్పుడు
ఎలా డీల్ చేస్తున్నాడు అనేది అతను తెలియాలి, అతను చుట్టూ ఉన్నవాళ్ళు తెలియాలి. ఇప్పుడు కొంచెం కాన్స్పిరసీగా అమ్మాయిని డీలింగ్ అంటే అర్థమైందా, డీల్ చేస్తున్నాడు, పుష్ చేస్తున్నాడు అనుకోండి, అది అతను అమ్మాయి మంచిగా కాదు అనేది విచక్షణ అమ్మాయికి ఉండాలి. అదే నేను ట్రాక్ మారిందన్నాను, డెఫినెట్గా మారింది. మారిన తర్వాత మారడానికి కారకులైనప్పుడు కూడా చచ్చిపోయాడు. ಕೇಳಿದ್ರಲ್ಲ, ಇದು ತೆಲುಗಿನ ಡೈರೆಕ್ಟರ್ ಗೀತಾ ಕೃಷ್ಣ ಹೇಳಿದ ಮಾತು. ಈ ಹಿಂದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಆ ಬಳಿಕ ಕನ್ನಡಿಗರ ಕ್ಷಮೆ ಕೇಳಿದ್ದ ಡೈರೆಕ್ಟರ್ ಮಹಾಶಯ ಈತನೇ. ಈಗ ಸೌಂದರ್ಯ ಅವರೇ ಸರಿ ಇರಲಿಲ್ಲ ಅಂತ ಹೇಳಿದ್ದಾರೆ. ಮದುವೆಯಾಗೋವರೆಗೂ ತುಂಬಾ ಚೆನ್ನಾಗಿಯೇ ಇದ್ದ ಆಕೆ ಮದುವೆಯಾದ ಬಳಿಕ ಹಾಳಾಗ್ಬಿಟ್ರು. ಅವರ ಕ್ಯಾರೆಕ್ಟರೇ ಸರಿ ಇರಲಿಲ್ಲ ಅಂತ ಹೇಳಿದ್ದಾರೆ ಗೀತಾ ಕೃಷ್ಣ. ಇವೆಲ್ಲದಕ್ಕೂ ಕಾರಣವಾಗಿದ್ದು ಸೌಂದರ್ಯ ಸಾವಿನ ಬಗ್ಗೆ ಇತ್ತೀಚೆಗೆ ದಾಖಲಾದ ಒಂದು ಕೇಸ್. ಆ ದೂರಲ್ಲಿ ವ್ಯಕ್ತಿಯೊಬ್ಬರು ಸೌಂದರ್ಯರದ್ದು ಆಕಸ್ಮಿಕ ಸಾವಲ್ಲ, ಅವರು ಕೊನೆಯುಸಿರೆಳೆದಿದ್ದು ಅಪಘಾತದಿಂದಲ್ಲ, ಕೊಲೆ ಅಂತ ದೂರು ನೀಡಲಾಗಿತ್ತು. ಈ ಹೊಸ ಬೆಳವಣಿಗೆ ಇಡೀ ದಕ್ಷಿಣ ಭಾರತವನ್ನೇ ದಂಗುಬಡಿಸಿದೆ. ಇದೇ ಹಿನ್ನೆಲೆಯಲ್ಲಿ ಗೀತಾ ಕೃಷ್ಣ ಕೂಡ ತನ್ನದೂ ಒಂದಿರಲಿ ಅಂತ ಇಂಥದ್ದೊಂದು ಹೇಳಿಕೆ ನೀಡಿಬಿಟ್ಟಿದ್ದಾರೆ. ಕನ್ನಡ ಚಿತ್ರರಂಗದ ಬಗ್ಗೆ ಗೀತಾ ಕೃಷ್ಣ ಹೇಳಿದ್ದೇನು? ಬೆರಳೆಣಿಕೆಯಷ್ಟು ಸಿನಿಮಾ ಮಾಡಿ ಹಿರಿಯ ನಿರ್ದೇಶಕ ಅನ್ನಿಸ್ಕೊಂಡಿದ್ದ ಇಂತಹ ಗೀತಾ ಕೃಷ್ಣ ಈ ಹಿಂದೆ 2022ರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆಯೂ ಯಾವುದೋ ಒಂದು ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ್ದ. ಕನ್ನಡ ಚಿತ್ರರಂಗದವರು ಅಸಹ್ಯದ ಜನ, ಅಲ್ಲಿ ವಿಪರೀತ ಕಾಸ್ಟಿಂಗ್ ಕೌಚ್ ಇದೆ ಎಂದು ನಾಲಿಗೆ ಹರಿಬಿಟ್ಟಿದ್ದ. ಗೀತಾ ಕೃಷ್ಣ ಹೇಳಿಕೆಗೆ ಕನ್ನಡಿಗರಿಂದ ತೀವ್ರ ವಿರೋಧ ವ್ಯಕ್ತವಾದ ಬಳಿಕ ತನ್ನ ಹೇಳಿಕೆಯನ್ನು ಬದಲಾಯಿಸಿದ ಈ ಹಿರಿಯ ನಿರ್ದೇಶಕ, ನಾನು ಹಾಗೆ ಹೇಳಲಿಲ್ಲ, ನನ್ನ ಮಾತಿನ ಅರ್ಥ ಬೇರೆ, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಎಂದೆಲ್ಲ ತಡಬಡಾಯಿಸಿದ್ದ. ಎವ್ರಿ ಇಂಡಸ್ಟ್ರಿ ಏನೋ చెప్పాను, సౌత్ ఇండియా నాట్ ఓన్లీ హియర్, అవుట్ ఆఫ్ ఇండియా ఆల్సో దిస్ కాస్టింగ్ కోచ్ పర్టికులర్ గా ఇట్ కేమ్ ఫ్రమ్ అమెరికా అని చెప్పాను. పర్టికులర్ అన్ని ఇండస్ట్రీ గురించి చెప్పాను. ನೀವು ಒಬ್ಬ ಡೈರೆಕ್ಟರ್, ಕನ್ನಡ ಇಂಡಸ್ಟ್ರಿ ಬಗ್ಗೆ ಆ ಕಾಸ್ಟಿಂಗ್ ಕೋಚ್ ಬಗ್ಗೆ ಏನು ಹೇಳ್ತೀರಿ? ಕನ್ನಡ ಇಂಡಸ್ಟ್ರಿ ಎವ್ರಿ ಇಂಡಸ್ಟ್ರಿ ಗುరించి ಐ ಸ್ಪೋಕ್ ಅన్నాను కదా, ಐ ಸ್ಪೋಕ್ ಅಬೌಟ್ ಆಲ್ ದ ಫಿಲ್ಮ್ ಇಂಡಸ್ಟ್ರೀಸ್. ಅಸಲಿಗೆ ಕಾಸ್ಟಿಂಗ್ ಕೌಚ್ ಹುಟ್ಟಿದ್ದೇ ತಮಿಳು ಚಿತ್ರರಂಗದಲ್ಲಿ. ಅವರಂತ ಅಸಹ್ಯದ ಜನ ಇನ್ನೆಲ್ಲೂ ಇಲ್ಲ. ಕನ್ನಡದವರಂತೂ ಇನ್ನೂ ಅಸಹ್ಯದವರು ಕೊಳಕು ಜನ. ಒಮ್ಮೆ ಒಂದು ಸಿನಿಮಾ ಚಿತ್ರೀಕರಣಕ್ಕೆ ಹೋಗಿದ್ದಾಗ ಒಬ್ಬ ಹುಡುಗಿ ಸಿಕ್ಕಳು. ಹೈದರಾಬಾದ್ಗೆ ಬಾ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರು ಎಂದೆ. ಆಕೆ ನನ್ನನ್ನೇ ಬಲೆಗೆ ಬೀಳಿಸಿಕೊಳ್ಳಲು ಬಂದಳು. ನಾನು ಅಲ್ಲಿಂದ ಕೂಡಲೇ ವಿಮಾನ ನಿಲ್ದಾಣಕ್ಕೆ ಓಡಿ ಹೋದೆ. ಕನ್ನಡ ಚಿತ್ರರಂಗದ ಸಹವಾಸವೇ ನನಗೆ ಬೇಡ ಎಂದು ಓಡಿ ಬಂದೆ. ಕನ್ನಡ ಚಿತ್ರರಂಗದವರು ಬಹಳ ಅಸಹ್ಯ, ಅಲ್ಲಿ విపరీత కాస్టింగ్ కౌచ్ ಇದೆ ಎಂದಿದ್ದ గీతా కృష్ణ. వాళ్ళు వచ్చి నీ దగ్గర నీకు సన్మానం చేస్తారు. ఇప్పుడు ఆ ప్రజలు వాళ్ళు కాస్టింగ్ కౌచ్ పుట్టిందే అక్కడ సౌత్ ఇండియాలో. నాస్టీ ఫెలోస్ వాళ్ళు, కన్నడ ఇంకా నాస్టీ, డర్టీ ఫెలోస్. ఒక అమ్మాయి చెప్పి చూస్తే అసలు నాకు అసలు అక్కడి నుంచి ఎయిర్పోర్ట్ పారిపోయి వచ్చాను. నువ్వు అలా చెయ్యొద్దు, ఎందుకు నువ్వు హైదరాబాద్ వచ్చి నేను ఏదో అసిస్టెంట్ డైరెక్టర్గానే ఉండని చెప్పాను. ఇదా నువ్వు అంటే ఏం చేయను, నన్ను రిసీవ్ చేసుకుంటూ వచ్చింది ఎయిర్పోర్ట్కి. ఎక్కడో ఇదే జరిగే ఎప్పుడో 20 years బ్యాక్. కన్నడ సినిమా ఉద్యమం చెప్పాను, పారిపోయాను అక్కడికి వచ్చి. ಅಂತ ಡರ್ಟಿ ಫೆಲೋಸ್ ಅక్కడ. ಹೀಗೆ ಸೌಂದರ್ಯ ಪದೇ ಪದೇ ಸುದ್ದಿ ಆಗ್ತಿದ್ದಾರೆ. ಈ ಹಿಂದೆಲ್ಲ ಆಕೆಯ ಅಭಿನಯವನ್ನ, ಸೌಂದರ್ಯವನ್ನ, ಮಾನವೀಯ ಕಳಕಳಿಯನ್ನ ನೆನಪಿಸಿಕೊಂಡು ಅವರ ಆಪ್ತರು, ಚಿತ್ರರಂಗದ ಜನ ಮಾತಾಡ್ತಿದ್ರು. ಆದರೆ ಈ ಬಾರಿ ಅವರ ಆಕಸ್ಮಿಕ ಸಾವಿನ ಬಗ್ಗೆಯೇ ಚರ್ಚೆ ನಡೆಯುತ್ತಿದೆ. ನಟಿ ಸೌಂದರ್ಯ ಹೆಸರಿಗೆ ತಕ್ಕಂತೆಯೇ ಇರೋ ದಕ್ಷಿಣ ಭಾರತದ ಖ್ಯಾತ ನಟಿ. ಆದರೆ ಸೌಂದರ್ಯ ಮೇಲೆ ಯಾರ ಕೆಟ್ಟ ಕಣ್ಣು ತಾಕಿಬಿಟ್ಟಿತು, ಬಹುಬೇಗ ಬಾರದ ಲೋಕಕ್ಕೆ ಪ್ರಯಾಣಿಸಿ ಬಿಟ್ಟಿದ್ರು. ದುರ್ವಿಧಿ ಇವರ ಜೀವವನ್ನೇ ಕಸಿದುಕೊಳ್ತು. ಇವರ ಸಾವಿನ ಬಗ್ಗೆ 2 ದಶಕ ಕಳೆದರೂ ಗೊಂದಲವಿದೆ. ಅಸಲಿಗೆ ಒಂದು ಫ್ಲೈಟ್ ಕ್ರಾಶ್ನಲ್ಲಿ ಸೌಂದರ್ಯ ಸತ್ರು ಅನ್ನೋದು ಮೇಲ್ನೋಟಕ್ಕಿರೋ ಸತ್ಯ. ಅವರ ಸಾವಿನ ಹಿಂದೆ ಬಲು ದೊಡ್ಡ ಮಿಸ್ಟ್ರಿಯೇ ಇದೆ. ಅದೇನು ಸೌಂದರ್ಯ ಸಾವಿನ ವಿಚಾರ ಈಗ್ಯಾಕೆ ಟ್ವಿಸ್ಟ್ ಪಡೆದುಕೊಂಡಿತು? ತೆಲಂಗಾಣದ ಖಮ್ಮಂ ಜಿಲ್ಲೆ ಸತ್ಯನಾರಾಯಣಪುರ ಗ್ರಾಮದ ಎದುರುಗಟ್ಲ ಚಿಟ್ಟಿಬಾಬು ಎಂಬಾತ ನಟ ಮೋಹನ್ ಬಾಬು ವಿರುದ್ಧ ದೂರು ನೀಡಿದ್ದಾರೆ. ಸೌಂದರ್ಯ ಸಾವಿಗೆ ಮೋಹನ್ ಬಾಬು ಕಾರಣ ಎಂದಿದ್ದಾರೆ. ಮೋಹನ್ ಬಾಬು ವಾಸವಿರೋ ಹೈದರಾಬಾದ್ನ ಜಲಪಲ್ಲಿ ಬಳಿಯ ಟೌನ್ಶಿಪ್ ಸೌಂದರ್ಯ ಅವರಿಗೆ ಸೇರಿದ್ದು. ಕೂಡಲೇ ಮೋಹನ್ ಬಾಬು ಅವರನ್ನ ಖಾಲಿ ಮಾಡಿಸಿ ಎಂದು ಮನವಿ ಮಾಡಿದ್ದಾರೆ. ಹೊಟ್ಟೆಯಲ್ಲಿ ಮಗು, ಸುಟ್ಟು ಕರಕಲಾದ ದೇಹ. 2004ರ ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಭಾರತೀಯ ಜನತಾ ಪಕ್ಷದ ಪ್ರಚಾರಕ್ಕಾಗಿ ಏಪ್ರಿಲ್ 17ರಂದು ಸೌಂದರ್ಯ ಬೆಂಗಳೂರಿನಿಂದ ಆಂಧ್ರಪ್ರದೇಶದ ಕರೀಂನಗರಕ್ಕೆ ಪ್ರಯಾಣಿಸುತ್ತಿದ್ರು. ಸೌಂದರ್ಯ ತಮ್ಮ ಸಹೋದರ ಅಮರನಾಥ್
ಬಿಜೆಪಿ ಕಾರ್ಯಕರ್ತ ರಮೇಶ್ ಕದಂ ಮತ್ತು ಪೈಲಟ್ ಜಾಯ್ ಫಿಲಿಪ್ಸ್ ಅವರೊಂದಿಗೆ ವಿಮಾನ ಪ್ರಯಾಣ ಆರಂಭಿಸಿದ್ರು. ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ವಿಮಾನವು 150 ಅಡಿ ಎತ್ತರದಲ್ಲಿ ಎಡಕ್ಕೆ ಓರೆಯಾಗಿ ಚಲಿಸಲು ಆರಂಭಿಸಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಅಪ್ಪಳಿಸಿತು. ವಿಮಾನವು ಡಿಕ್ಕಿಯಾದ ರಭಸಕ್ಕೆ ಸ್ಫೋಟಗೊಂಡು ಅದರಲ್ಲಿದ್ದ 4 ಪ್ರಯಾಣಿಕರು ದುರಂತ ಅಂತ್ಯ ಕಂಡರು. ಈ ವಿಮಾನ ಅವಘಡದಲ್ಲಿ ದಕ್ಷಿಣ ಭಾರತದ ಜನಪ್ರಿಯ ನಟಿ ಸೌಂದರ್ಯ ತಮ್ಮ 31ನೇ ವಯಸ್ಸಿಗೆ ಕೊನೆಯುಸಿರೆಳೆದರು. ಗರ್ಭಿಣಿಯಾಗಿದ್ದ ಸೌಂದರ್ಯ ಅವರ ಮೃತದೇಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಗುರುತಿಸಲಾಗದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ವಿಮಾನ ದುರಂತದ ಬಗ್ಗೆ ಅಂದು ತೀವ್ರ ತನಿಖೆಗಳು ನಡೆದಿದ್ದು ಪೈಲಟ್ ನಿರ್ಲಕ್ಷ್ಯದಿಂದ ಈ ದುರಂತ ಸಂಭವಿಸಿತ್ತು ಎನ್ನಲಾಗಿತ್ತು. ಆದರೆ ಬರೋಬ್ಬರಿ 20 ವರ್ಷದ ಬಳಿಕ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು ಇದೊಂದು ಆಕಸ್ಮಿಕ ಸಾವಲ್ಲ, ಕೊಲೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ದುರಂತಕ್ಕೂ ಮುನ್ನ ಕುಂಕುಮ ಕೇಳಿದ್ರು ಸೌಂದರ್ಯ. ನಟಿ ಸೌಂದರ್ಯ ಸಾಯುವುದಕ್ಕೂ ಮುನ್ನ ತನ್ನ ಅತ್ತಿಗೆ ಬಳಿ ಕುಂಕುಮ ಕೇಳಿದ್ರು. ಯಾವತ್ತೂ ಹೀಗೆಲ್ಲ ಹೊರಹೋಗುವಾಗ ಸೌಂದರ್ಯ ಕೇಳಿರಲಿಲ್ಲ. ಅವತ್ತು ಅವರು ವಾಪಸ್ ಹೋದವರು ತಿರುಗಿ ಬಂದಿದ್ರು. ನನಗೆ ಸ್ವಲ್ಪ ಕುಂಕುಮ ಕೊಡುವಂತ ಕೇಳಿದ್ರು ಅಂತ ಸೌಂದರ್ಯ ಅತ್ತಿಗೆ ನಿರ್ಮಲಾ ಅಮರನಾಥ್ ಹಿಂದೊಮ್ಮೆ ಹೇಳಿದ್ರು. ಅವಳಿಗೆ ಹೊರಗೆ ಹೋಗುವಾಗ ಕುಂಕುಮ ಇಟ್ಕೊಂಡು ಹೋಗುವಂತಹ ಅಭ್ಯಾಸವೇನೂ ಇರಲಿಲ್ಲ. ಅದೇ ಮೊದಲ ಬಾರಿ ಅವಳು ಅವತ್ತು ಕೇಳಿದ್ದಳು. ವಾಪಸ್ ಬಂದು ನನ್ನನ್ನು ಅಪ್ಪಿಕೊಂಡಿದ್ದಳು. ಕಿಸ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಳು. ಹಾಗೆ ಆ ದಿನ ಮನೆಯ ಹೊಸ್ತಿಲು ತುಳಿದವಳು ಮತ್ತೆಂದೂ ಬರಲೇ ಇಲ್ಲ ಎಂದು ನಿರ್ಮಲಾ ಅಮರನಾಥ್ ಹೇಳಿದ್ದಾರೆ. ಕ್ಲಾಸ್ಟ್ರೋಫೋಬಿಯಾದಿಂದ ಬಳಲುತ್ತಿದ್ರು ಸೌಂದರ್ಯ. ದಕ್ಷಿಣ ಭಾರತದ ಅದೆಷ್ಟೋ ಹಿಟ್ ಸಿನಿಮಾಗಳಲ್ಲಿ ಸೌಂದರ್ಯ ನಾಯಕಿಯಾಗಿ ನಟಿಸಿದ್ದಾರೆ. ಅದರಲ್ಲೊಂದು ಆಪ್ತಮಿತ್ರ. ಸಾಹಸ ಸಿಂಹ ವಿಷ್ಣುವರ್ಧನ್, ರಮೇಶ್ ಅರವಿಂದ್ ಜೊತೆ ಸೌಂದರ್ಯ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ನಾಗವಲ್ಲಿಯಾಗಿ ಸೌಂದರ್ಯ ನಟನೆಯನ್ನ ಕಂಡು ಸಿನಿಪ್ರಿಯರು ಕಳೆದು ಹೋಗಿದ್ರು. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಸನ್ನಿವೇಶವನ್ನ ಚಿತ್ರೀಕರಿಸುವ ವೇಳೆ ನಡೆದ ಘಟನೆಯನ್ನ ಹಿಂದೊಮ್ಮೆ ರಮೇಶ್ ಅರವಿಂದ್ ನೆನಪಿಸಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಸೌಂದರ್ಯಗೆ ಕ್ಲಾಸ್ಟ್ರೋಫೋಬಿಯಾ ಸಮಸ್ಯೆ ಇತ್ತು ಅಂತ ಆಗ ರಮೇಶ್ ಅರವಿಂದ್ ಹೇಳಿದ್ರು. ಅವರಿಗೆ ಕ್ಲಾಸ್ಟ್ರೋಫೋಬಿಯಾ ಇದೆಯಂತೆ. ಅವರಿಗೆ ಸಣ್ಣ ರೂಮಿನಲ್ಲಿ ಲಿಫ್ಟ್ನಲ್ಲಿ ಇರುವುದಕ್ಕೆ ಆಗುವುದಿಲ್ವಂತೆ. ಆ ಥರ ಮನಸ್ಥಿತಿ ಇರುವ ಹುಡುಗಿ ಆ ಚಿಕ್ಕ ಹೆಲಿಕಾಪ್ಟರ್ ಒಳಗೆ ಹೇಗೆ ಕೂತ್ಕೊಂಡ್ರು, ಅಂಥದ್ದೇನಾಯ್ತು ಎಂದು ಸೌಂದರ್ಯಾಗಿದ್ದ ಸಮಸ್ಯೆ ಬಗ್ಗೆ ರಮೇಶ್ ಅರವಿಂದ್ ಹೇಳ್ಕೊಂಡಿದ್ರು. ಅಷ್ಟಕ್ಕೂ ಕ್ಲಾಸ್ಟ್ರೋಫೋಬಿಯಾ ಅಂದ್ರೇನು ಗೊತ್ತಾ? ಈ ಸಮಸ್ಯೆಯಿಂದ ಬಳಲುತ್ತಿದ್ದವರು ಬಾಕ್ಸ್ನೊಳಗೆ, ಕೋಣೆಯೊಳಗೆ, ಲಿಫ್ಟ್ನಲ್ಲಿ, ಹೀಗೆ ಇಂತಹ ಚಿಕ್ಕ ಸ್ಥಳದಲ್ಲಿ ಇರಲು ಬಯಸುವುದಿಲ್ಲ. ಇಂತಹ ಜಾಗಗಳಲ್ಲಿ ಅವರಿಗೆ ಭಯ ಹೆಚ್ಚಾಗುತ್ತೆ. ಈ ಸಮಸ್ಯೆ ನಟಿ ಸೌಂದರ್ಯಗೆ ಇತ್ತು ಎಂದು ರಮೇಶ್ ಅರವಿಂದ್ ಹೇಳ್ಕೊಂಡಿದ್ರು. ಬಲವಂತವಾಗಿ ಹೀರೋಯಿನ್ ಆಗಿದ್ದರು. ಆಕೆ ಬಯಸಿದ್ದ ಜೀವನವೇ ಬೇರೆ ಇತ್ತ. ನಟಿ ಸೌಂದರ್ಯ ಅವರ ಆಪ್ತ ಸ್ನೇಹಿತೆ ನಟಿ ಅಮಾನಿ ಮತ್ತೊಂದು ಸ್ಫೋಟಕ ವಿಚಾರ ಹೇಳ್ಕೊಂಡಿದ್ರು. 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಸೌಂದರ್ಯಗೆ ನಿಜವಾಗಿಯೂ ನಟಿಯಾಗುವುದಕ್ಕೆ ಇಷ್ಟವಿರಲಿಲ್ಲ ಅಂತ ಅವರ ಆಪ್ತ ಸ್ನೇಹಿತೆ ನಟಿ ಅಮಾನಿ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ರು. ಸೌಂದರ್ಯ ನನಗೆ ತುಂಬಾ ಹತ್ತಿರವಾಗಿದ್ದ ಸ್ನೇಹಿತೆ, ಹೀಗಾಗಿ ಆಕೆ ಬಗ್ಗೆ ನನಗೆ ತುಂಬಾ ಗೊತ್ತು. ಸೌಂದರ್ಯ ಅವರು ಮೂಲತಃ ನಾಯಕಿಯಾಗಲು ಬಯಸಿರಲಿಲ್ಲ. ಇಂಡಸ್ಟ್ರಿಗೆ ಸೇರುವಂತೆ ತಂದೆ ಒತ್ತಾಯಿಸಿದ್ರು ಎಂದು ನಟಿ ಅಮಾನಿ ಹೇಳಿದ್ರು. ತಂದೆಯ ಒತ್ತಡಕ್ಕೆ ಮಣಿದು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಆಕೆಗೆ ಆಸಕ್ತಿ ಮೂಡಿತು. ಆದರೆ ಅವಳು ಸರಳ ಜೀವನವನ್ನ ಇಷ್ಟಪಡುತ್ತಿದ್ದಳು. ಮದುವೆಯಾಗಿ ಮಕ್ಕಳನ್ನು ಪಡೆದು ಗೃಹಿಣಿಯಾಗಿರಬೇಕೆಂದು ಬಯಸಿದ್ರು. ಆದರೆ ನಟಿಯಾಗಿ ಸಾಕಷ್ಟು ಖ್ಯಾತಿ ಗಳಿಸಿದ್ದ ಸೌಂದರ್ಯ ಅವರ ಆಸೆ ಕೈಗೂಡದೆ ಹೋದದ್ದಕ್ಕೆ ಬೇಸರವಾಯಿತು.
ಸೌಂದರ್ಯ ಅವರು ಏಪ್ರಿಲ್ 2003ರಲ್ಲಿ ಜಿ ರಘು ಅವರನ್ನ ವಿವಾಹವಾದರು. ಮದುವೆಯಾಗಿ 1 ವರ್ಷದಲ್ಲೇ ತೀರಿಕೊಂಡರು. ತಾನು ಬಯಸಿದ ಬದುಕನ್ನ ಬದುಕುವ ಮೊದಲೇ ಆಕೆ ತೀರಿ ಹೋದಳು ಎಂದು ಸೌಂದರ್ಯ ಆಪ್ತ ಸ್ನೇಹಿತೆ ಅಮಾನಿ ಹೇಳಿದ್ದಾರೆ. ಇವೆಲ್ಲ ಸೌಂದರ್ಯ ಅವರ ಆಪ್ತರು ಹೇಳೋ ಮಾತು. ಆದರೆ ಚಿತ್ರರಂಗದ ಕೆಲವರ ಮಾತುಗಳು ಈಗ ನಿಜಕ್ಕೂ ಆಘಾತಕಾರಿಯಾಗಿವೆ. ಇಷ್ಟು ವರ್ಷ ಸುಮ್ಮನಿದ್ದು ಈಗ ಯಾಕೆ ಇಂಥ ಆರೋಪ ಮಾಡುತ್ತಿದ್ದಾರೆ? ಅದು ಕೂಡ ಮುದ್ದು ನಟಿ, ಶ್ರೇಷ್ಠ ಅಭಿನಯದ ತಾರೆ ಸೌಂದರ್ಯ ಅವರ ಚಾರಿತ್ರ್ಯ ಹರಣದ ಕೃತ್ಯ ಈಗ್ಯಾಕೆ ನಡೆಯುತ್ತಿದೆ? ಇದರ ಹಿಂದೆ ಬೇರೇನಾದ್ರೂ ಅಜೆಂಡಾ ಇದೆಯಾ ಎಂಬ ಗುಮಾನಿಗಳೂ ಹುಟ್ಕೊಂಡಿವೆ. ಇವೆಲ್ಲ ಆರೋಪಗಳ ಮಧ್ಯೆ ಖುದ್ದು ನಟಿ ಸೌಂದರ್ಯರ ಮಾತುಗಳು ಈಗ ವೈರಲ್ ಆಗ್ತಾ ಇದ್ದಾವೆ. ಕೊಲೆ ಯತ್ನ, ಜಮೀನು ವಿವಾದ, ಕ್ಯಾರೆಕ್ಟರ್ ಇವುಗಳ ಬಗ್ಗೆ ಖುದ್ದು ಸೌಂದರ್ಯ ಮಾತನಾಡಿದ್ರ. ಏನದು ವೈರಲ್ ವಿಡಿಯೋ? ಮೂಲತಃ ಕನ್ನಡಿಗಳಾಗಿದ್ದಂಥ ಸೌಂದರ್ಯ ಅವರ ಚಾರಿತ್ರ್ಯ ಹರಣದ ಕೃತ್ಯಗಳು ಈಗ ನಡೀತಾ ಇದ್ದಾವೆ. ವಿಶೇಷ ಅಂದ್ರೆ ಈ ಹಿಂದೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಆ ಬಳಿಕ ಕ್ಷಮೆಯನ್ನ ಕೇಳಿದಂತ ಟಾಲಿವುಡ್ನ ನಿರ್ದೇಶಕನೇ ಇಂಥ ಮಾತುಗಳನ್ನಾಡಿರುವಂಥದ್ದು ವಿಶೇಷ. ಇವೆಲ್ಲದರ ನಡುವೆ ಹಿಂದೊಮ್ಮೆ ಸೌಂದರ್ಯ ಅವರೇ ತನ್ನ ಬಗ್ಗೆ ಮುದ್ದಾಗಿ ಮಾತನಾಡಿರುವಂಥ ಮಾತು ಈಗ ವೈರಲ್ ಆಗ್ತಾ ಇದೆ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. 2 ದಶಕಗಳ ಬಳಿಕ ಮತ್ತೆ ಸುದ್ದಿಯಾಗ್ತಲೇ ಇದ್ದಾರೆ ನಟಿ ಸೌಂದರ್ಯ. ಕನ್ನಡವು ಸೇರಿದಂತೆ ಇಡೀ ದಕ್ಷಿಣ ಭಾರತದ ಸಿನಿಪ್ರಿಯರ ಹೃದಯವನ್ನ ಗೆದ್ದ ಸುಂದರ ನಟಿ ಸೌಂದರ್ಯ ಬಗ್ಗೆ ಈ ಬಾರಿ ಮಾತ್ರ ಅತ್ಯಂತ ಕೆಟ್ಟದಾಗಿ ಚಿತ್ರಿಸಿ ಸುದ್ದಿ ಮಾಡಲಾಗ್ತಿದೆ. ಮೂಲತಃ ಕನ್ನಡಿಗಳಾಗಿದ್ದ ಸೌಂದರ್ಯ ಬಗ್ಗೆ ಇಂತಹ ಮಾತುಗಳು ನಿಜಕ್ಕೂ ಕನ್ನಡಿಗರ ಮನಸ್ಸನ್ನ ನೋಯಿಸಿದೆ. ಈ ನಡುವೆ ಹಿಂದೊಮ್ಮೆ సౌందర్య ಅವರೇ తన ಬಗ್ಗೆ ಹೇಳಿರೋ మాతుಗಳು ಈಗ వైరల్ ಆಗ್ತಿವೆ. చాలా సంతోషంగా ఉందండి. అంటే చాలా తక్కువ మందికి ఇలాంటి అంటే ప్రేక్షకుల నుంచి అభిమానం పొందడం అన్నది చాలా తక్కువ మందికి దొరుకుతుంది. అలాంటి అదృష్టం నాకు దక్కింది. అంటే మీరందరూ నా పట్ల చూపించే అభిమానం కానివ్వండి, ప్రేమ కానివ్వండి, ఇవన్నీ చూస్తుంటే, ఎందుకంటే నేను తెలుగు ఇండస్ట్రీకి ముందు ఎంటర్ అయినప్పుడు ఇంత పెద్ద ఆర్టిస్ట్ ని అవుతానని అనుకోలేదు. పైగా నాకు అన్ని కొత్తగా ఉండేది. పైగా ఇప్పుడు నేను ఒక తెలుగింటి అమ్మాయిగా అంటే అందరూ నన్ను అంటే మీ అందరూ అభిమానం నా మీద ఉంది, మీరందరూ నన్ను మీ ఇంటి అమ్మాయిగా చూస్తారు. అంతకన్నా ఇంకేం కావాలి? ఇది నా అదృష్టంగా భావిస్తున్నాను. ಹೀಗೆ ನಾನು ನಿಜಕ್ಕೂ ಅದೃಷ್ಟವಂತೆ ಅಂತ ಹೇಳಿದ್ದ ಸೌಂದರ್ಯ ಅಂತ್ಯ ಮಾತ್ರ ದುರದೃಷ್ಟಕರವಾಗಿತ್ತು. ತೆಲುಗರ ಪ್ರೀತಿಗೆ ಧನ್ಯವಾದ ತಿಳಿಸಿದ್ರು ಸೌಂದರ್ಯ. ಅವರ ದುರಂತ ಸಾವಿನ ಪ್ರಕರಣದ ಮೂಲಕ ಅವರ ಕ್ಯಾರೆಕ್ಟರ್ಗೆ ಮಸಿ ಬಳಿಯೋ ಪ್ರಯತ್ನಗಳು ನಡೆಯುತ್ತಿರೋ ಈ ಹೊತ್ತಲ್ಲಿ ಸೌಂದರ್ಯ ತುಂಬಾ ಮುದ್ದಾಗಿ ಮಾತನಾಡಿರೋ ಈ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಿದೆ. ನಟಿ ಸೌಂದರ್ಯ ಅವರಿಗೆ ಹುಟ್ಟೂರು ತಾಯ್ನಾಡು ಕರ್ನಾಟಕ ಹಾಗೂ ಮಾತೃಭಾಷೆ ಕನ್ನಡದ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಕೂಡ ಇತ್ತು. ನಾನು ನನ್ನ ಕರುನಾಡಿಗೆ ಒಂದು ಕಲಾತ್ಮಕ ಸಿನಿಮಾ ಮಾಡಬೇಕು ಎಂದಿದ್ದ ನಟಿ ಸೌಂದರ್ಯ ತಮ್ಮ ಮಾತಿನಂತೆ ದ್ವೀಪ ಚಿತ್ರವನ್ನ ನಿರ್ಮಿಸಿ ನಟಿಸಿದ್ರು ಕೂಡ. ಕರುನಾಡಿಗೆ ಬಂದರೆ ನಟಿ ಸೌಂದರ್ಯ ಕನ್ನಡದಲ್ಲೇ ಮಾತನಾಡಿಸುತ್ತಿದ್ರು. ಆದರೆ ಆಯುಷ್ಯವೇ ಕಡಿಮೆ ಎಂಬಂತೆ ಕೇವಲ 31ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿಬಿಟ್ರು ನಟಿ ಸೌಂದರ್ಯ. ಇವೆಲ್ಲದರ ನಡುವೆ ಸೌಂದರ್ಯ ಸಾವಿನ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಬಿಟ್ಟಿದೆ. ಅದು ಸಾವಲ್ಲ, ಕೊಲೆಯಂತ ದೂರು ನೀಡಲಾಗಿದೆ. ಆದರೆ ನಟ ಮೋಹನ್ ಬಾಬು ವಿರುದ್ಧದ ಆರೋಪಗಳೆಲ್ಲ ಸಂಪೂರ್ಣ ಸುಳ್ಳು ಅಂತ ಸೌಂದರ್ಯ ಅವರ ಪತಿ ರಘು ಅವರೇ ಸ್ಪಷ್ಟನೆ ನೀಡಿದ್ದಾರೆ. ನಟಿ ಸೌಂದರ್ಯ ಹಾಗೂ ನಟ ಮೋಹನ್ ಬಾಬು ಮಧ್ಯೆ ಯಾವುದೇ ಜಮೀನು ವ್ಯವಹಾರ ನಡೆದಿಲ್ಲ. ನನ್ನ ಪತ್ನಿ ದಿವಂಗತ ಸೌಂದರ್ಯರಿಂದ ಯಾವುದೇ ಆಸ್ತಿಯನ್ನ ನಟ ಮೋಹನ್ ಬಾಬು ಅಕ್ರಮವಾಗಿ ಪಡೆದಿಲ್ಲ ಎಂದು ರಘು ಸ್ಪಷ್ಟಪಡಿಸಿದ್ದಾರೆ. ಮೋಹನ್ ಬಾಬು ಸರ್ ಅವರನ್ನು ನಾನು ಕಳೆದ 25 ವರ್ಷಗಳಿಂದ ಬಲ್ಲೆ. ನಮ್ಮ ಮತ್ತು ಅವರ ನಡುವೆ ಬಲವಾದ ಮತ್ತು ಉತ್ತಮ ಸ್ನೇಹ ಸಂಬಂಧವಿದೆ. ನಾನು, ನನ್ನ ದಿವಂಗತ ಪತ್ನಿ, ಅತ್ತೆ, ಬಾಮೈದ ಎಲ್ಲರೂ ಮೋಹನ್ ಬಾಬು ಅವರ ಮೇಲೆ ಗೌರವ, ನಂಬಿಕೆ ಹೊಂದಿದ್ದೇವೆ. ಸುಳ್ಳು ಸುದ್ದಿ ಹಬ್ಬಿಸುವುದನ್ನು ನಿಲ್ಲಿಸಿ ಎಂದು ಸೌಂದರ್ಯ ಪತಿ ರಘು ಅವರು ಮನವಿ ಮಾಡಿಕೊಂಡಿದ್ದಾರೆ.
ಸೌಂದರ್ಯ ಸಾವಿನ ಕುರಿತ ಈ ಆರೋಪಗಳು ವಾಸ್ತವಕ್ಕೆ ದೂರ ಅಂತ ಕೆಲವರು ಹೇಳುತ್ತಿದ್ದಾರೆ. ಈ ದೂರು ಬರೀ ಪ್ರಚಾರದ ಗಿಮಿಕ್ ಅಂತಲೂ ಇನ್ನು ಕೆಲವರು ಆರೋಪಿಸುತ್ತಿದ್ದಾರೆ. ಒಂದು ವೇಳೆ ಸೌಂದರ್ಯರನ್ನ ಕೊಲೆ ಮಾಡಲು ಸಂಚು ರೂಪಿಸಿದ್ರು, ವಿಮಾನದಲ್ಲಿದ್ದ ಎಲ್ಲರೂ ಸಾವಿಗೀಡಾದ್ರಲ್ಲ, ಅದು ಹೇಗೆ ಸಾಧ್ಯ ಅಂತೆಲ್ಲ ಜನ ಪ್ರಶ್ನಿಸುತ್ತಿದ್ದಾರೆ. ಸತ್ಯ ಅಸತ್ಯ ಒಂದೇ ನಾಣ್ಯದ ಎರಡು ಮುಖ. ಒಂದಲ್ಲ ಒಂದು ದಿನ ಸತ್ಯ ಹೊರಗಡೆ ಬರಲೇಬೇಕು. ಅಷ್ಟಕ್ಕೂ ಇದು ಸತ್ಯಾನಾ ಸುಳ್ಳ ತನಿಖೆ ನಡೆಸಿದ್ರೆ ನಿಜ ಹೊರ ಬಂದರೂ ಬರಬಹುದು. ಇನ್ನೊಂದು ಕಡೆ ಇದೇ ಹೊತ್ತಲ್ಲಿ ಸೌಂದರ್ಯ ಅವರ ಚಾರಿತ್ರ್ಯ ಹರಣದ ಕೆಲಸಗಳು ನಡೆಯುತ್ತಿರೋದೇಕೆ? ಹಿಂದೆ ಕನ್ನಡ ಚಿತ್ರರಂಗದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಅದೇ ನಿರ್ದೇಶಕನೇ ಕನ್ನಡ ಮೂಲದ ನಟಿಯ ಬಗ್ಗೆ ಈಗ ನಾಲಿಗೆ ಹರಿಯಬಿಟ್ಟಿದ್ದು ಯಾಕೆ? ಇದರ ಹಿಂದೆ ಬೇರೆ ಯಾವುದಾದ್ರೂ ಅಜೆಂಡಾ ಇದೆಯಾ ಎಂಬೆಲ್ಲ ಪ್ರಶ್ನೆಗಳೂ ಕೂಡ ಹುಟ್ಕೊಂಡಿವೆ.